ರಾಷ್ಟ್ರಕೂಟದ ಅಟ್ಟಹಾಸ ಕುಕೃತ್ಯದ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಮನೆಯಿಂದ 70 ಲಕ್ಷ ಹಣವನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ದರ್ಶನ್ಗೆ 40 ಲಕ್ಷ ಕೊಟ್ಟಿದ್ರು ಮೋಹನ್ ರಾಜ್ ಶಾಸಕರೊಬ್ಬರ ಅತ್ಯಾಪ್ತ ಅನ್ನೋದು ಗಮನಿಸಬೇಕಾದಂತಹ ವಿಚಾರ. ಮೋಹನ್ ಹೆಸರನ್ನ ಬಹಿರಂಗಗೊಳಿಸದಂತೆ ಮೊಬೈಲ್ ಸ್ವಿಚ್ ಆಫ್. ಮೋಹನ್ ರಾಜ್ಗೆ ನೋಟಿಸ್ ಅನ್ನು ಕೊಡಲಿಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಬಂಧಿತರ ಮಾಹಿತಿಯ ಮೇರೆಗೆ ಮನೆಗೆ ನೋಟಿಸ್ ಕೊಡಲಿಕ್ಕೆ ಪೊಲೀಸರು ಮುಂದಾಗಿರುವಂಥದ್ದು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ 70 ಲಕ್ಷ ಹಣವನ್ನ ಸೀಸ್ ಮಾಡಿರುವಂಥದ್ದು. ದರ್ಶನ್ಗೆ 40 ಲಕ್ಷವನ್ನ ಮೋಹನ್ ಕೊಟ್ಟಿದ್ದಾರೆ. ಇವರು ಶಾಸಕೊಬ್ಬರ ಅತ್ಯಂತ ಆಪ್ತರು ಅನ್ನುವಂತಹದ್ದು ಗಮನಿಸಬೇಕಾದಂತಹ ವಿಚಾರ. ಯಾವಾಗ ಈ ಪ್ರಕರಣದಲ್ಲಿ ಮೋಹನ್ ಹೆಸರು ಮುನ್ನೆಲೆಗೆ ಬಂತು, ಅವರು ಫೋನ್ ಅನ್ನ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾರೆ. ಯಾರ ಕಾಂಟ್ಯಾಕ್ಟ್ ಕೂಡ ಸಿಗ್ತಾ ಇಲ್ಲ. ಹಾಗಾಗಿಯೇ ದರ್ಶನ್ ಅವರನ್ನ ಈಗ ಮತ್ತೆ ಪೊಲೀಸ್ ಕಸ್ಟಡಿಗೆ ಪಡೆದುಕೊಂಡಿರುವಂತಹದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎನ್ಕ್ವೈರಿಯನ್ನು ನಡೆಸಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಕೊಲೆಯ ನಂತರ ಇವರು ಹಲವು ಜನರನ್ನ ಕಾಂಟ್ಯಾಕ್ಟ್ ಮಾಡಿದ್ರು. ಯಾಕಾಗ ಮಾಡಿದ್ರು? ಹಣದ ವಹಿವಾಟಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಯನ್ನ ಕೆದಕಬೇಕಿದೆ, ಹಾಗಾಗಿ ನಮ್ಮ ಕಸ್ಟಡಿಗೆ ಕೊಡಿ ಅಂತೇಳಿ ನಿನ್ನೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ವಾದವನ್ನ ಮಾಡಿದ್ರು. ಅದಾದ ಮೇಲೆ ನ್ಯಾಯಾಧೀಶರು 2 ದಿನಗಳ ಕಾಲ ಮತ್ತೆ ಪೊಲೀಸ್ ಕಸ್ಟಡಿಗೆ ದರ್ಶನ್ ಸೇರಿ 4 ಕೊಟ್ಟಿದ್ದಾರೆ. ಈಗ ಅವ್ರು ಯಾರ್ಯಾರನ್ನ ಕಾಂಟ್ಯಾಕ್ಟ್ ಮಾಡಿದ್ರು, ಅವರಿಗೆ ಕೊಲೆ ಬಗ್ಗೆ ಗೊತ್ತಿತ್ತಾ, ಈ ರೀತಿಯ ಹಲವು ಆಯಾಮದಲ್ಲಿ ತನಿಖೆಯನ್ನು ನಡೆಸ್ತಾರೆ. ಸರ್ ಬಸವರಾಜ್ ಸರ್, ಈ ಪ್ರಕರಣದಲ್ಲಿ ಇದೊಂದು ಹೈ ಇನ್ಫ್ಲೂಯೆನ್ಸ್ ಪ್ರಕರಣ ಅನ್ನೋದು ಗೊತ್ತಾಗ್ತಾ ಇದೆ. ವಿಚಾರಣೆ ತಗೊಂಡೋಣ, ಎಷ್ಟು ಇಂಪಾರ್ಟೆಂಟ್. ಯಾಕೆಂದ್ರೆ ನಿನ್ನೆ ಕೋರ್ಟಲ್ಲೂ ಕೂಡ ನಾವು ಅಷ್ಟು ದುಡ್ಡು ರಿಕವರಿ ಮಾಡಿದ್ದೀವಿ, ಇಷ್ಟು ದುಡ್ಡು ರಿಕವರಿ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೋರ್ಟ್ ಗಮನಕ್ಕೆ ತಂದಿದ್ದಾರೆ. ಇಷ್ಟೆಲ್ಲ ಹಣದ ವಹಿವಾಟು ಈ ಪ್ರಕರಣದಲ್ಲಿ ಮುಖ್ಯ ಹೇಗಾಗುತ್ತೆ ಅಂತ ಅಲ್ಲ, ಇವನ್ ಇದು ಈ ದುಡ್ಡನ್ನ ಅನೇಕ ರೀತಿಯಲ್ಲಿ ಈಗಾಗಲೇ ಬಳಸ್ಕೊಂಡಿದ್ದಾರೆ. ಅದನ್ನ ನಮ್ಮ ಪೊಲೀಸರು ಎವಿಡೆನ್ಸ್ ಆಗಿ ಇದನ್ನು ಜಪ್ತ್ ಮಾಡಿದ್ದಾರೆ. ಈಗ ಹೆಣವನ್ನ ಡಿಸ್ಪೋಸ್ ಮಾಡ್ಲಿಕ್ಕೂ ದುಡ್ಡನ್ನು ಕೊಟ್ಟಿದ್ದಾರೆ, 5 ಲಕ್ಷ ದುಡ್ಡು ಕೊಟ್ಟಿದ್ದಾರೆ. ಆ ನಂತರ ಅದನ್ನ ಕ್ಯಾರಿ ಮಾಡ್ಲಿಕ್ಕೂ ದುಡ್ಡು ಕೊಟ್ಟಿದ್ದಾರೆ. ಸೊ ಆ ದುಡ್ಡನ್ನು ಬಳಕೆ ಈ ಕೇಸ್ನಲ್ಲಿ ಆಗಿದೆ. ಇದು ಸಡನ್ ಪ್ರೊವೊಕೇಶನ್ ಆದಂಥ ಇನ್ಸಿಡೆಂಟ್ ಅಲ್ಲ, ಸ್ಟ್ರಾಂಗ್ ಮೋಟಿವ್ ಇದೆ. ಆರೋಪಿಗಳು ನಮ್ಮ ಪೊಲೀಸರನ್ನು 27 ಅಡ್ವಾನ್ಸ್ ಆ್ಯಕ್ಟ್ ಪ್ರಕಾರನೇ ಪ್ರತಿಯೊಂದನ್ನು ಆಯುಧ ಆಗಲಿ ಅಲ್ಲಿ ಪ್ರತಿಯೊಂದನ್ನು ಜಪ್ತ್ ಮಾಡಿದ್ದಾರೆ, ಕಾನೂನುಬದ್ಧವಾಗೇ ಮಾಡಿದ್ದಾರೆ. ನಾವು ಆಗಲೇ ಹೇಳಿದ್ದೀವಿ, ಇದು ಕೇಸು ಯಾಕೆ ಅವನಿಗೆ ಈ ಪ್ರೀವಿಯಸ್ ಇತಿಹಾಸವನ್ನು ನೋಡ್ತಾರೆ ಅಂತ ಅನ್ನೋದ್ರ ಬಗ್ಗೆ ನಾನು ಆಗಲೇ ಹೇಳಿದೆ. ಯಾವ ಎವಿಡೆನ್ಸ್ ಆ್ಯಕ್ಟ್ ಪ್ರಕಾರ ಅದು ಕನ್ಸಿಡರ್ ಮಾಡಬಾರ್ದು ಅಂತ ಅನ್ನೋದು ಯಾವ ಸೆಕ್ಷನ್ ಹೇಳ್ತಂದು ನನಗೂ ಗೊತ್ತಿಲ್ಲ. ಬಟ್ ಅದು ನಾನಂತೂ ಕೇಳಿಲ್ಲ. ಹಾಗೆ ನನಗೂ 40 ವರ್ಷ ಸರ್ವಿಸ್ ಆಗಿದೆ. ಸಾವಿರಾರು ಕೇಸ್ಗಳನ್ನು ನಾವು ತನಿಖೆ ಮಾಡಿದ್ದೇವೆ, ಕನ್ವಿಕ್ಷನ್ ತೊಗೊಂಡಿದ್ದೇವೆ. ಇವನ್ ಡಿಫೆನ್ಸ್ ಲಾಯರು ಆರೋಪಿನ ಮೊದಲನೇ ಸಲ ತನ್ನ ಆರೋಪಿ ಪರವಾಗಿ ವಕಾಲತ್ತು ಮಾಡುವಾಗ, ಸರ್ ಇದು ಮೊದಲನೇ ಸಲ ನಮ್ಮ ಆರೋಪಿ ಕೃತ್ಯವನ್ನು ಎಸಗಿದ್ದಾನೆ, ಅದಕ್ಕೆ ಅವನಿಗೆ ಬಿಡುಗಡೆ ಮಾಡಬೇಕು, ಅವನಿಗೆ ಎಚ್ಚರಿಕೆ ಕೊಡಬೇಕು. ಫಸ್ಟ್ ಟೈಮ್ ಮಾಡಿದ್ದಾನೆ, ಅವನೇನು ಹ್ಯಾಬಿಚುವಲ್ ಅಲ್ಲ, ಹಿಂದೆ ಅವನಿಗೆ ಯಾವುದೂ ಇತಿಹಾಸ ಯಾವ ಕೇಸಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ, ಇದು ಸಡನ್ ಪ್ರೊವೊಕೇಶನ್ದಲ್ಲಿ ಮಾಡಿದ್ದಾನೆ, ಅದಕ್ಕೆ ಅವನಿಗೆ ಕ್ಷಮೆ ಆಗಲಿ, ಇದು ಅಥವಾ ಕಡಿಮೆ ಶಿಕ್ಷೆ ಆಗಲಿ ಅಂತ ಅನ್ನೋದು ರಿಕ್ವೆಸ್ಟ್ ಮಾಡಿಕೊಳ್ಳೋದು ಪ್ರತಿಯೊಂದು ಕೇಸ್ನಲ್ಲಿ ನಾವು ಕೇಳಿದ್ದೇವೆ. ಇವನ್ ಜಜ್ಮೆಂಟ್ನಲ್ಲಿ ಸಹ ಹೀಸ್ ಹ್ಯಾಬಿಚುವಲ್ ಅಂತ ತಿಳ್ಕೊಂಡು ಜಡ್ಜ್ಗಳು ಸಹ ಜಜ್ಮೆಂಟ್ನಲ್ಲಿ ಬರೆದಿದ್ದಾರೆ. ಹ್ಯಾಬಿಚುವಲ್ ಇದ್ದದಕ್ಕೆ ಶಿಕ್ಷೆಯನ್ನು ಜಾಸ್ತಿ ಆಗಿದ್ದು ಅಂತ ಉದಾಹರಣೆಗಳು ಸಾಕಷ್ಟು ಇದಾವೆ ನಮ್ಮಲ್ಲಿ. ಸೊ ಹೀಗಾಗಿ ಅವ್ರಿಗೊಂದು ಅಭಿಪ್ರಾಯ ತಗೊಂಡ್ಬಿಡಿ. ಓಕೆ, ಶ್ರೀನಿವಾಸ್ ಅವರೇ, ಈಗ ಬಸವರಾಜ್ ಅವರು ಹೇಳ್ತಾ ಇರುವಂತಹದ್ದು, ಈ ಹಿಂದಿನ ಪ್ರಕರಣಗಳು ದರ್ಶನ್ ಅವರಿಗೆ ಕೋರ್ಟ್ನಲ್ಲಿ ಮತ್ತಷ್ಟು ಸಂಕಷ್ಟವನ್ನು ತಂದೊಡ್ಡಬಹುದು ಅಂತ ಹೇಳಿ, ಇದು ನಿಜಾನ ಅಂತ? ಅಲ್ಲ, ನಿಜ ಅನ್ನೋದಕ್ಕಿಂತ ಅವ್ರನ್ನ ಹ್ಯಾಬಿಚುವಲ್ ಅಫೆಂಡರ್ ಅನ್ನು ಸರ್ ಒಂದು ನಿಮಿಷ ಶ್ರೀನಿವಾಸ್ ಅವರೇ, ಒಬ್ಬ ಹ್ಯಾಬಿಚುವಲ್ ಅಫೆಂಡರ್ ಅನ್ನು ಮೊಟ್ಟ ಮೊದಲ ಬಾರಿಗೆ ಕ್ರೈಮ್ ಮಾಡಿದ ವ್ಯಕ್ತಿಯನ್ನು ಕೋರ್ಟ್ ಒಂದೇ ದೃಷ್ಟಿಕೋನದಲ್ಲಿ ನೋಡುತ್ತಾ? ಖಂಡಿತ ಸೆಕ್ಷನ್ 54 ಆಫ್ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಏನಿದೆ, ಅದು ಬ್ಯಾಡ್ ಕ್ಯಾರೆಕ್ಟರ್ ಆಫ್ ಎ ಪರ್ಸನ್ ಈಸ್ ನಾಟ್ ರಿಲೆವೆಂಟ್ ಅಂತ ಹೇಳುತ್ತೆ. ಅಂದ್ರೆ ಆ ಪೂರ್ವ ಕೃತ್ಯ, ಆತನ ಇತಿಹಾಸ ಏನಿದೆ, ಪ್ರಸ್ತುತ ಪ್ರಕರಣಕ್ಕೆ ಅದು ಸಂಬಂಧ ಪಡೋದಿಲ್ಲ. ಆ ಪ್ರಸ್ತುತ ಪ್ರಕರಣದನ್ನ ಯಾವುದೇ ರೀತಿಯಲ್ಲೂ ಅದು ಇನ್ಫ್ಲುಯೆನ್ಸ್ ಮಾಡೋದಿಲ್ಲ. ಇದು ಸುಪ್ರೀಂ ಕೋರ್ಟ್ ಸಹ ಸಾಕಷ್ಟು ಪ್ರಕರಣಗಳಲ್ಲಿ ಈ ತೀರ್ಪನ್ನ ಕೊಟ್ಟಿದೆ. ನಾನು ನನ್ನ ಊಹೆಯ ಆಧಾರದ ಮೇಲೆ ಹೇಳ್ತಾ ಇರತಕ್ಕಂಥದ್ದಲ್ಲ. ಭಾರತೀಯ ಸಾಕ್ಷ್ಯ ಅಧಿನಿಯಮದ ಒಬ್ಬ ವಿದ್ಯಾರ್ಥಿಯಾಗಿ, ನನಗೂ 20 ವರ್ಷದ ಪ್ರಾಕ್ಟೀಸ್ ಇದೆ, ಆದ್ರೆ ವಿದ್ಯಾರ್ಥಿಯಾಗಿ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಸ್ಪಷ್ಟವಾಗಿ ಹೇಳ್ತೀನಿ, ನಿಖರವಾಗಿ ಹೇಳ್ತೀನಿ, ಭಾರತೀಯ ಸಾಕ್ಷ್ಯ ಅಧಿನಿಯಮದ ಪ್ರಕಾರ
ಈ ಯಾವುದೇ ಆರೋಪಿಯ ಪೂರ್ವಾಪರ, ಆತನ ಕೆಟ್ಟ ಗುಣಗಳು, ಅವಗುಣಗಳು, ಇಂದಿನ ಪ್ರಕರಣದಲ್ಲಿ ಆತ ಭಾಗಿಯಾಗಿದ್ದಂತಹ ಸಂದರ್ಭ ಈ ಪ್ರಕರಣಕ್ಕೆ ಪ್ರಸ್ತುತ ಆಗೋದಿಲ್ಲ. ಅಂತಹ ಸಾಕ್ಷಿಗಳ ಆಧಾರದ ಮೇಲೆ ಈ ಪ್ರಕರಣದಲ್ಲಿ ಶಿಕ್ಷೆ ಕೊಡ್ಲಿಕ್ಕೆ ಬರೋದಿಲ್ಲ, ಕಾನೂನು ಅದಕ್ಕೆ ಅನುಮತಿಸುವುದಿಲ್ಲ. ಇದು ಓಕೆ, ಫೈನ್ 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 ಸರ್. ಶ್ರೀನಿವಾಸ್ ಅವರೇ, ಆಯ್ತು, ಈಗ ಅದೇ ವಿಚಾರ ಅದೇ ವಿಚಾರ ಹಾಗೆ ಇಟ್ಕೋತೀನಿ ನಾನು. ಬಟ್ ಅದ್ರ ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾಗಿ ನನಗೆ ಕಾಡ್ತಾ ಇರತಕ್ಕಂಥದ್ದು, ನಾನು ದರ್ಶನ್ ಅವರ ಮನೇಲಿ ಅಷ್ಟು ಲಕ್ಷ ಸಿಕ್ತು, ಇಷ್ಟು ಲಕ್ಷ ಸಿಕ್ತು, ಅಷ್ಟು ದುಡ್ಡು ಆಯಿತು ಅಂತೆಲ್ಲ ಹೇಳ್ತಾ ಇದ್ದಾರಲ್ಲ, ಈ ಹಣದ ವಹಿವಾಟು ಅಂತಕ್ಕಂಥದ್ದು ತನಿಖೆಯಲ್ಲಿ ಎಷ್ಟು ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಅಂತಕ್ಕಂಥದ್ದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಮಾಡಬೇಕಾಗಿದೆ. ಸೊ ಅದಕ್ಕೂ ಕೂಡ ನಾವು ಚರ್ಚೆಯನ್ನು ಮುಂದುವರಿಸೋಣ. ಯಾಕೆಂದರೆ ನಮಗೆ ಈಗ ಪ್ರತಿ ದಿವಸ ಏನು ಅಪ್ಡೇಟ್ಗಳು ಲಭ್ಯ ಆಗ್ತಾ ಇದೆ ಅದರ ಆಧಾರದಲ್ಲಿಯೇ ನಾವು ಗೆಸ್ಟ್ಗಳ ಜೊತೆಯಲ್ಲಿ ಚರ್ಚೆಯನ್ನು ಮುಂದುವರಿಸ್ತಾ ಇದ್ದೀವಿ. ಯಾಕೆಂದರೆ ನಮಗೆ ಕೆಲವೊಂದು ವಿಚಾರ ಗೊತ್ತಾಗುತ್ತೆ, ಕೆಲವು ಕಾನೂನಾತ್ಮಕವಾಗಿ ಗೊತ್ತಾಗಲ್ಲ, ಅಂಥದ್ರ ಬಗ್ಗೆ ವಿವರಣೆಯನ್ನು ಪಡ್ಕೊಳ್ತಕ್ಕಂಥ ಪ್ರಯತ್ನ ಅಷ್ಟೇ.